ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವಧು ಸೀರಿಯಲ್ನ ದೊಡ್ಡ ಮಾಹಿತಿಯನ್ನು ನಾವು ಈಗ ನಿಮಗೆ ತಿಳಿಸ್ತಾ ಇದ್ದೀವಿ. ನಿನ್ನೆ ಸಂಚಿಕೆಯಲ್ಲಿ ವಧುವನ್ನು ಮೀಟ್ ಮಾಡಬೇಕು ಎಂದುಕೊಂಡಿದ್ದ ಸುಚಿತ್ ಅದರ ಮುಂದುವರಿದ ಭಾಗ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ಸುಚಿತ್ ತಮ್ಮ ಅಪ್ಪ ಅಮ್ಮನ ಇಬ್ಬರನ್ನು ಕರೆದುಕೊಂಡು ವಧುಳ ಮನೆಗೆ ಸರ್ಪ್ರೈಸ್ ಆಗಿ ಭೇಟಿ ಕೊಡ್ತಾರೆ. ಆಗ ಬಾಗಿಲು ಬೆಲ್ ಆಗಿ ಶಬ್ದ ಆಗುತ್ತೆ. ಬಾಗಿಲನ್ನು ತೆರೆದ ವಧು ಸುಚಿತ್ರನ್ನು ನೋಡಿದಾಗ ಗಾಬರಿಯಾಗುತ್ತಾಳೆ. ಆಗ ಸುಚಿತ್ ವಧುಗೆ ಹಾಯ್ ಎಂದು ಹೇಳ್ತಾನೆ. ಆದರೆ ಗಾಬರಿಯಲ್ಲಿದ್ದ ವಧುವಿನಿಂದ ಯಾವುದೇ ಪ್ರತಿಕ್ರಿಯೆ ಸಿಗುವುದಿಲ್ಲ. ನಂತರ ಸುಚಿತ್ ನಮ್ಮನ್ನು ಒಳಗಡೆ ಕರೆಯೋದಿಲ್ವಾ ಎಂದು ಕೇಳ್ತಾನೆ. ಆಗ ವಧುವಿನ ಅಮ್ಮ ಸುಚಿತ್ರನ್ನ ಕುರಿತು ನೀವು ಯಾರು ಅಂತ ಗೊತ್ತಾಗಲಿಲ್ಲ ಎಂದು ಕೇಳ್ತಾರೆ. ಅದಕ್ಕೆ ನನ್ನ ಹೆಸರು ಸುಚಿತ್, ಇವರು ನಮ್ಮ ಅಪ್ಪ ಅಮ್ಮ ಎಂದು ಪರಿಚಯಿಸಿ ವಧು ನಿಮಗೆಲ್ಲ ಹೇಳಿರಬೇಕಲ್ಲ ಎಂದು ಹೇಳ್ತಾನೆ. ವಧುವಿನ ಮನೆಯವರು ಅವರನ್ನು ಒಳಗಡೆ ಬರಮಾಡಿಕೊಳ್ಳುತ್ತಾರೆ. ಶರ್ಟನ್ನು ಹಾಕಿಕೊಳ್ಳದೆ ನಿಂತಿದ್ದ ವಧುವಿನ ಅಪ್ಪ ಮೇಲ್ಗಡೆ ಹೋಗಿ ಶರ್ಟ್ ಹಾಕ್ಕೊಂಡು ಬರ್ತಾರೆ. ಸುಚಿತ್ ವಧುವಿನ ಅಣ್ಣನ ಮಗಳಾದ ಖುಷಿಯನ್ನು ಕರೆದು ಹೆಸರು ಕೇಳ್ತಾರೆ. ನೀನು ಎಷ್ಟನೇ ತರಗತಿ ಎಂದು ಮತ್ತೆ ಕೇಳುತ್ತಾರೆ. ಆಗ ಖುಷಿ ನಾನು ಎಷ್ಟನೇ ತರಗತಿ ಇದ್ದೇನೋ ಅಷ್ಟು ಚಾಕ್ಲೇಟ್ ನನಗೆ ಕೊಟ್ಟರೆ ಹೇಳ್ತೀನಿ ಅಂತಾಳೆ. ಆಯಿತು ಎಂದು ಹೇಳ್ತಾನೆ ಸುಚಿತ್. ನಾನು 3ನೇ ತರಗತಿ ಎಂದು ಹೇಳ್ತಾಳೆ ಖುಷಿ. ಸುಚಿತ್ ತನ್ನ ಜೇಬಿನಿಂದ 2 ಡೇರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತಾನೆ. ಆಗ ಖುಷಿ ಅರೆ ನಾನು 3ನೇ ತರಗತಿ, ನನಗೆ ನೀವು 3 ಚಾಕ್ಲೇಟ್ ಕೊಡಬೇಕು, ಬಟ್ ನೀವು 2 ಕೊಟ್ಟಿದ್ದೀರಾ ಅಂದಾಗ ಸುಚಿತ್ ಹೇಳ್ತಾನೆ ನೀನು ಇನ್ನೂ 3ನೇ ತರಗತಿ ಪಾಸ್ ಆಗಿಲ್ಲವಲ್ಲ, ಅದಕ್ಕಾಗಿ 2 ಕೊಡ್ತಾಯಿದ್ದೀನಿ ಅಂದಾಗ ಎಲ್ಲರೂ ನಕ್ಬಿಡ್ತಾರೆ. ಸುಚಿತ್ ವಧುವಿಗೆ ಸಾರಿ, ನಾನು ಮೊನ್ನೆ ಆ ರೀತಿ ಮಾತಾಡಬಾರ್ದಾಗಿತ್ತು ಎಂದು ಹೇಳಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಎಂದು ರಿಕ್ವೆಸ್ಟ್ ಮಾಡ್ಕೋತಾನೆ. ಅದಕ್ಕೆ ವಧು ಇಟ್ಸ್ ಓಕೆ ಎಂದು ಹೇಳ್ತಾಳೆ. ಎಲ್ಲರನ್ನೂ ಊಟಕ್ಕೆ ಕರೀತಾರೆ. ಅಂದು ರವಿವಾರ ಇರುವುದರಿಂದ ಎಲ್ಲ ಅಡುಗೆ ವಧುನೇ ಮಾಡಿರ್ತಾಳೆ. ವಧುವಿನ ಅತ್ತಿಗೆ ಅಣ್ಣನ ಹೆಂಡತಿ ಹೇಳ್ತಾರೆ ಸುಚಿತ್ ಬಸ್ಸಾರು ಅಂತೂ ತುಂಬ ಸಖತ್ತಾಗಿದೆ ಎಂದು ಅಪ್ರಿಷಿಯೇಟ್ ಮಾಡ್ತಾನೆ. ಸುಚಿತ್ ಸಚಿನ್ರನ್ನ ಕುರಿತು ವಧುಳ ತಂಗಿ ಸಹನಾಳ ಗಂಡ ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಎಂದು ಕೇಳಿದ್ದೇ ತಡ ಸಚಿನ್ಗೆ ಊಟ ನೆತ್ತಿಗೆ ಏರ್ಬಿಡುತ್ತೆ. ಅವನು ಅದು ಎಂದು ತಡವರಿಸುತ್ತಾ ಫೈನಾನ್ಸ್ ರಿಲೇಟೆಡ್ ವರ್ಕ್ ಎಂದು ಹೇಳ್ತಾನೆ. ಅದಕ್ಕೆ ಸುಚಿತ್ ನಿಮಗೇನಾದರೂ ಹೆಲ್ಪ್ ಬೇಕೆಂದರೆ ಹೇಳಿ, ಯುಎಸ್ನಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಅಲ್ಲೇ ಒಂದು ಕ್ಲೈಂಟ್ಸ್ ಕೊಡ್ತೀನಿ ಅಂತಾರೆ. ಅದಕ್ಕೆ ಸಚಿನ್ ಇಲ್ಲ ನನ್ನ ಹತ್ರನೇ ಬೇಜಾನ್ ಕ್ಲೈಂಟ್ಗಳಿದ್ದಾರೆ ಎಂದು ಹೇಳ್ತಾನೆ. ಅಷ್ಟರಲ್ಲಿ ಪಕ್ಕದ ಮನೆಯ ಮಹಿಳೆಯೊಬ್ಬಳು ಸಕ್ಕರೆಯನ್ನು ಕೇಳಿಕೊಂಡು ಬರ್ತಾಳೆ. ವಧುವಿನ ಅತ್ತಿಗೆ ಅಂದರೆ ಅಣ್ಣನ ಹೆಂಡತಿ ಓಡಿ ಬಂದು ಖುಷಿಯಿಂದ ವಧುವಿಗೆ ನೋಡಲು ಗಂಡಿನ ಕಡೆಯವರು ಬಂದಿದ್ದಾರೆ ಎಂದು ಹೇಳಿದಾಗ ಪಕ್ಕದ ಮನೆಯವಳು ಓ ಹೌದಾ, ಹಾಗಿದ್ರೆ ನಾನು ಆಮೇಲೆ ಬರ್ತೀನಿ ಅಂತ ಹೊರಟು ಹೋಗ್ತಾಳೆ. ಊಟ ಮುಗಿದ ನಂತರ ಸುಚಿತ್ ಆ್ಯಂಡ್ ವಧು ಪ್ರೈವೇಟ್ ಆಗಿ ಮಾತಾಡ್ತಾರೆ. ಆಗ ಸುಚಿತ್ ನಾನು ಎಂಥ ಪರಿಸ್ಥಿತಿ ಇದ್ದರೂ ಸರಿಯಾಗಿ ಮಾತಾಡ್ತೇನೆ, ಆದರೆ ಅವತ್ತು ಯಾಕೆ ಹಾಗಾಯಿತು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಹ್ಞೂ ಅಂತ ಅನ್ನೋದಾದರೆ ನನಗೆ ಇನ್ನೊಂದು ಚಾನ್ಸ್ ಕೊಡ್ತೀರಾ ಅಂತ ವಧುಳನ್ನು ಕೇಳಿದಾಗ ಇವತ್ತಿನ ಗುರುವಾರದ ಎಪಿಸೋಡ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ದಯವಿಟ್ಟು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯವಿದೆ. ಧನ್ಯವಾದಗಳು.